ಬಟ್ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥ ಬದಲಾವಣೆ ಮತ್ತು ಬೆಳವಣಿಗೆ ನಿಮಗೆ ಏನು ಚಾಲೆಂಜ್ ಮಾಡ್ತು, ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಿಂದ ಆರ್ಟಿಸ್ಟ್ಗಳು ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿನಿಮಾಗಳು ತಯಾರಾಗ್ತಾ ಇದೆಯಾ ಅಂತ? ಅದು ಹಂಗೇನಿಲ್ಲ ಮಗನೇ, ಕಂಟೆಂಟ್ ಅಷ್ಟೇ. ಅದು ನಮಗೆ ಯಾವ ಥರ ಕಂಟೆಂಟು ಇರುತ್ತೆ ಅದ್ರ ಮೇಲೆ, ಅಂದರೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಎಲ್ಲೇ ಮಾಡಿದ್ರು. ಈಗ ಮೊದಲೆಲ್ಲ ಚಿಕ್ಕ ಇಂಡಸ್ಟ್ರಿ ಇತ್ತು, ನಮಗಿಂತ ಚಿಕ್ಕ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿ ಇತ್ತು. ನೀವು ನೋಡಿದ್ರಿ, ಇವತ್ತು ನೋಡಿದ್ರೆ ವರ್ಲ್ಡ್ ಮಾರ್ಕೆಟ್ ಇದೆ. ಇವತ್ತು ನಮ್ಮ ಕನ್ನಡ ಅದಕ್ಕಿಂತ ಡಬಲ್ ಮಾರ್ಕೆಟ್ ಇದೆ. ಡಿಪೆಂಡ್ ಆನ್ ಸಿನಿಮಾಸ್ ಅಷ್ಟೇ. ಪಿಕ್ಚರ್ ಚೆನ್ನಾಗಿತ್ತಂದರೆ ಸೊ ಎಲ್ಲಿ ಬೇಕಾದ್ರು ಭೂಮಿ ಎಲ್ಲಿವರೆಗೂ ಇದೆ, ಥಿಯೇಟ್ರ್ಗಳು ಎಲ್ಲಿವರೆಗೂ ಇರುತ್ತೆ, ಜನ ಎಲ್ಲಿವರೆಗೂ ಸಿನಿಮಾ ನೋಡ್ಬೇಕಂತ ಅಲ್ಲಿವರೆಗೂ ಸಿನಿಮಾ ಚೆನ್ನಾಗಿ ನೋಡ್ತಾರೆ. ಕಂಟೆಂಟು ಮೋಸ್ಟ್ ಇಂಪಾರ್ಟೆಂಟ್, ಕಂಟೆಂಟ್ ಮೇಲೆ ಸಿನಿಮಾಗಳು. ಈಗ ಎಲ್ಲೇ ಮಾಡೋ ನೀನು ನಡೆಯುತ್ತೆ, ಇವಾಗ ಏನು ತೊಂದರೆ ಇಲ್ಲ. ಇಲ್ಲೇ ಮಾಡಬೇಕು, ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಸೊ ಯಾವ ಸಿನಿಮಾ ಮಾಡಿದ್ರು ಕತೆ ಕಂಟೆಂಟ್ ಚೆನ್ನಾಗಿ ಆಡಿಯನ್ಸ್ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರೆ 100% ನೋಡ್ತಾನೆ. ವರ್ಲ್ಡ್ ಪೂರ ಸಿನಿಮಾ ನೋಡ್ತಾರೆ ಜನ. ಪ್ರೇಮ್ ಸರ್, ಈಗ ಲೋಕಲ್ ಫ್ಲೇವರ್ ಸಾಂಗ್ ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಸೈಡ್ ಇಲ್ಲೇ ಸರ್, ನಿಮ್ಮ ಎಡಗಡೆ. ಈಗ ಲೋಕಲ್ ಫ್ಲೇವರ್ ಸಾಂಗ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ನೆನಪಾಗ್ತೀರಾ, ನಿಮ್ಮ ಸಾಹಿತ್ಯ ಕೂಡ ಹಾಗೆ ಇರುತ್ತೆ. ಬಟ್ ಲೋಕಲ್ ಸಾಂಗ್ಗೆ ನೀವು ಯಾವಾಗಲೂ ನಾನ್ ಲೋಕಲ್ ಹೀರೋಯಿನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಅಂದರೆ ಈ ಬಾಲಿವುಡ್ ಬಾಂಬ್ಶೆಲ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಈ ಹಿಂದೆ ಕೂಡ ಮಲ್ಲಿಕಾ ಶರಾವತ್ ಇರ್ಬೋದು, ಯಾನಾ ಗುಪ್ತಾ, ಆಮಿರ್ ಜಾಕ್ಸನ್, ಸನ್ನಿ ಲಿಯೋನ್, ಈಗ ನೋರಾ ಫತಹಿ ಅವರು. ಸೊ ಏನಾದರೂ ಸ್ಟ್ರಾಟಜಿ ಇದೆಯಾ ಇದ್ರ ಹಿಂದೆ? ಹಂಗೇನಿಲ್ಲಪ್ಪ. ಈ ನನಗೆ ನೂರವರು ಡ್ಯಾನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಲೈಕ್ ಈ ಸಾಂಗ್ಗೆ ಬೇಸಿಕಲಿ ಅವರಿದ್ರೆ ಚಂದ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ಮಾಡಿದ್ದು. ಆ ಥರದ್ದೇನಿಲ್ಲ, ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಆ ಸಿಚುವೇಶನ್ ಹಂಗಿದೆ, ಅದಕ್ಕೆ ಮಾಡಿದ್ದು. ಆಮೇಲೆ ನಾಟ್ ಲೈಕ್ ಎ ಸ್ಪೆಷಲ್ ಸಾಂಗ್ಸ್ ಹೀರೋಯಿನ್ ಅಂತ ಏನಲ್ಲ, ಅವರು ಇಸ್ ಹೀರೋಯಿನ್. ಸೊ ಬಾಲಿವುಡಲ್ಲಿ ಮಾಡಿದ್ದಾರೆ, ಎಲ್ಲ ತಮಿಳಲ್ಲಿ ನಡೀತಾ ಇದೆ ಇವಾಗ. ನಾನು ಒಂದ್ಸಲ ಅವ್ರು ಮೀಟ್ ಮಾಡಿದಾಗ ಅದೇನು ಹೇಳಿದೆ, ನೆಕ್ಸ್ಟ್ ಹೀರೋಯಿನ್ ಮಾಡೋಣ ಬಿಡಿ ನಿಮ್ಮನ್ನು ನೂರವ್ರೆ ಅಂತ. ಸೊ ಹಂಗೆ ಇಸ್ ಹೀರೋಯಿನ್ ಆಲ್ವೇಸ್. ಜನನಾಯಕನಾಗಲಿ KVN ಪ್ರೊಡಕ್ಷನ್ ಅಂದ ತಕ್ಷಣ ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಗೊತ್ತೇ ಇದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತೀವಲ್ಲ, ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯಿತು. ಸೊ 3 ಸಿನಿಮಾ ಅಟ್ ಎ ಟೈಮ್ ಒಂದು ಸಂಸ್ಥೆ ಮಾಡಬೇಕಾದ್ರೆ ಎಷ್ಟು 1000 crores ಎಬೋ ಅನ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ. ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಓದ್ಗಿದ್ದಾರೆ, ಆಮೇಲೆ ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹ್ಞೂ ಅಂತ್ಯಾ ಇದನ್ನ, ಹ್ಞೂ ಅಂತ್ಯಾ, ಓಕೆ ಹ್ಞೂ ಅಂದವ್ರೆ. ಸೊ 100% ಒಂದು ಏನಾಗಿತ್ತು, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆದ್ದರಿಂದ KVN ಪ್ರೊಡಕ್ಷನ್ ಅಂತ ಇದು ಬರುತ್ತೆ, ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್ ಆನ್ ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ. 30th 30ನೇ ತಾರೀಕು ಬರುತ್ತೆ, 100% ಬರುತ್ತೆ.